ಅಂತ ಕರಿಬೇಡಿ ಅಂತೇಳಿ ಡಿಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಹೇಳಿದ್ರು. ನಾನು ನಾಡ ಸೇವಕ ಇದ್ದೀನಿ ಅಂತೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬಸವ ಕಲ್ಯಾಣದ ಬಸವೇಶ್ವರ ದೇಗುಲದಲ್ಲಿ ಸಿಎಂ ಕೊಟ್ಟಿರುವ ಹೇಳಿಕೆ, ನಾಡ ದೊರೆ ಅಂತ ಕರಿಬೇಡಿ, ನಾನು ನಾಡ ಸೇವಕ ಇದ್ದೀನಿ ಅಂತೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ನಾನು ನಾಡಿನ ಸೇವಕ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಬಸವ ಕಲ್ಯಾಣದ ಬಸವೇಶ್ವರದಲ್ಲಿ ಈ ರೀತಿಯಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮನ್ನ ತಾವು ನಾಡ ಸೇವಕ ಅಂತೇಳಿ ಕರ್ಕೊಂಡಿದ್ದಾರೆ. महात्मा बसवेश्वर महाराज की ಶರಣಮೂರ್ತಿ ಎಲ್ಲ ಶ್ರೀಗಳಿಗೆ ಎಲ್ಲ ಶ್ರೀಗಳ ಪಾದಗಳಿಗೆ ನಮಸ್ಕರಿಸಿ ನಾನು ಭಾಷಣ ಮಾಡಕ್ಕೆ ಬಂದಿಲ್ಲ. ಇಲ್ಲಿ ನನ್ನ ಮೊದಲನೆಯ ಪ್ರವಾಸ ಸುಮಾರು 100 ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಪಾರ್ಲಿಮೆಂಟ್ ಇದೆ ಸಂಸತ್. ಇವತ್ತು ನಾವು ಅದನ್ನು ಒಂದು ವಿಶೇಷವಾದಂಥ ರೂಪವನ್ನು ನಮ್ಮ ಅನುಭವ ಮಂಟಪ ಅಂತ ಹೇಳಿ ಹೀಗೆ ಹೊಸ ರೂಪವನ್ನು ಹಿಂದಿದ್ದನ್ನು ನಾವು ಹೊಸದಾಗಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇತಿಹಾಸ ಮತ್ತೊಂದು ಇತಿಹಾಸ ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಹಂಗೆ ಇತಿಹಾಸವನ್ನು ನಾವು ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗೌರವ ಕೊಟ್ಟು ನನ್ನ ಪ್ರವಾಸವನ್ನು ಜನರ ಸಮಸ್ಯೆಯನ್ನು ಇಲ್ಲಿಂದ ಆಲಿಸಲಿಕ್ಕೆ ಅದಕ್ಕೊಂದು ಹೊಸ ರೂಪವನ್ನು ಕೊಡಬೇಕು. ಬಸವಣ್ಣವರು ಹೇಳಿದಂಗೆ ಕಾಯಕವೇ ಕೈಲಾಸ. ಹಂಗೆ ಕಾಯಕವನ್ನು ಕಾಯಕ ಮುಖಾಂತರ ಕೈಲಾಸವನ್ನು ನೋಡಬೇಕು ಅಂತೇಳಿ ನಾನು ಡಾಕ್ಟರ್ ಪರಮೇಶ್ವರರು ಮತ್ತು ಜಿಲ್ಲಾ ಮಂತ್ರಿಗಳಿದ್ದೀನಿ. ಈ ವೇದಿಕೆ ಮುಖಾಂತರ ಈ ಒಂದು ಪವಿತ್ರವಾದಂಥ ಭೂಮಿಯಿಂದ ಒಂದು ಮನವಿ ಮಾಡ್ತಾ ಇದ್ದೇನೆ. ಎಲ್ಲ ರಾಜ್ಯದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಮುಖಂಡಗಳಿಗೆ, ಯಾರೇ ಆಗಲಿ, ನನ್ನನ್ನು ನೀವು ನಾಡಿನ ದೊರೆ ಅಂತ ಯಾವತ್ತೂ ಕರಿಬಾರ್ದು. ನಾನು ನಿಮ್ಮೆಲ್ಲರ ಸೇವಕ. ಇವತ್ತು ಮುಖ್ಯಮಂತ್ರಿ ಅಂತೇಳಿ ನೀವೆಲ್ಲ ನನ್ನನ್ನು ಆಯ್ಕೆ ಮಾಡಿದ್ದೀರಿ. ನಿಮ್ಮ ಸರ್ಕಾರ ಬಂದಿದೆ, ನನ್ನ ಸರ್ಕಾರ, ನಿಮ್ಮ ಸರ್ಕಾರ. ಸೊ ಅದಕ್ಕೆ ನೀವೆಲ್ಲ ಸೇರಿ ಮುಖ್ಯಮಂತ್ರಿ ಅಂತ ಕರೀರಿ, ಇಲ್ಲ ನಮ್ಮ ನಾಡಿನ ಸೇವಕ ಅಂತ ಕರೀರಿ. ದೊರೆ ಅನ್ನೋ ಪದ ಇಲ್ಲಿಂದ ಇವತ್ತಿಗೆ ತೆಗೆದಾಕ್ರಿ ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಡಿಕೆ ಶಿವಕುಮಾರ್ಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಬಸವ ಕಲ್ಯಾಣ ಜನರಿಂದ ಸಿಎಂಗೆ ಭರ್ಜರಿ ಸ್ವಾಗತ ದೊರಕಿರೋದು. ಪಟಾಕಿ ಸಿಡಿಸಿ ಜೈಕಾರ ಹಾಕಿ ಸಿಎಂಗೆ ಅದ್ಧೂರಿಯಾಗಿ ವೆಲ್ಕಮ್ ಮಾಡಲಾಯಿತು. ಮುಖ್ಯಮಂತ್ರಿ ನೋಡೋದಕ್ಕೆ ಬಸವ ಕಲ್ಯಾಣ ಜನರು ಮುಗಿಬಿದ್ದಿದ್ರು.
ಧನ್ಯವಾದ ಎಲ್ಲ ದೇವಸ್ಥಾನ 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 ಆ ವ್ಯಕ್ತಿಯ ಸಲುವಾಗಿ ಇವತ್ತಿನ ದಿವಸ ಶತಾಯುಷಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಹುಡುಗಿ ಅಪ್ಪಂಗಳನ್ನು ಮಾಡಿಕೊಂಡು ಮಠಾಧೀಶರ ಒಕ್ಕೂಟದ ಸಮಸ್ತ ಮಠಾಧೀಶರು ಬಂದು ಆಶೀರ್ವಾದ ಮಾಡತಕ್ಕಂಥದ್ದು ನಿಜವಾಗಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೆಮ್ಮೆ. ಯಾಕಂದ್ರೆ ಅವರ ಜೀವನದ ಬದುಕೆ ಧರ್ಮಕ್ಕಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಎಲ್ಲರನ್ನೂ ಪ್ರೇಮ ಮಾಡತಕ್ಕಂಥ ಮಹಾನ್ ಶಕ್ತಿ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಇಡೀ ತನ್ನ ಬದುಕನ್ನು ಸಮಾಜಕ್ಕೆ ಸಮರ್ಪಣೆ ಮಾಡಿಕೊಂಡು ಕಷ್ಟ ನೋವು ದುಃಖಗಳನ್ನ ಎದುರಿಸ್ತಕ್ಕಂಥ ಜನರಿಗೆ ಆಶ್ರಯ ಕೊಟ್ಟಂತ ಮಹಾನ್ ಚೇತನ ಶಕ್ತಿ. ಜೊತೆಯಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಕೂಡ ಅಷ್ಟೇ ನಿಷ್ಠೆಯಿಂದ ನಿನ್ನೆ ಹೇಳಿದ್ರು, ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಪ್ಪಾಜಿ, ತಾವು ಯಾವಾಗ ಬರ್ತೀರಿ ಅಂತಂದಾಗ ಬಸವೇಶ್ವರ ದೇವಸ್ಥಾನದಲ್ಲಿ ಆ ಪುಣ್ಯ ಪುರುಷ ಯಾವಾಗ ದರ್ಶನಕ್ಕೆ ಬರ್ತಾರೆ ಅಲ್ಲೇ ಎಲ್ಲ ಮಠಾಧೀಶರು ಕೂಡಿ ಪೂಜ್ಯರನ್ನ ಮಾನ್ಯ ಮಂತ್ರಿಗಳನ್ನ ಗೌರವ ಮಾಡ್ತೀವಿ ಅಂತ ಇವತ್ತು ಹೆಮ್ಮೆಯಿಂದ ನಾವು ಗೌರವ ಮಾಡಿದ್ವಿ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದೇ ರೀತಿ ವೈಭವದಿಂದ ಬೆಳಕೊಂಡು ಹೋಗಿ ಅಜ್ಜನ ಆಶೀರ್ವಾದ ಅವ್ರ ತಲೆ ಮೇಲಿದೆ. ಮಾನವ ಧರ್ಮಕ್ಕೆ, ಮಾನವ ಧರ್ಮಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಬಸವ ಕಲ್ಯಾಣದಲ್ಲಿರೋದು, ಅದರ ಜೊತೆಗೆ ಅವರು ಒಂದಷ್ಟು ಅಭಿವೃದ್ಧಿಯತ್ತ ತಮ್ಮ ವೇಗವನ್ನ ಹೆಚ್ಚಿಸ್ತಾ ಇದ್ದಾರೆ. ನೂತನ ಅನುಭವ ಮಂಟಪ ಕಾಮಗಾರಿಯನ್ನ ವೀಕ್ಷಿಸಿರುವಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಬೀದರ್ನ ಬಸವ ಕಲ್ಯಾಣದಲ್ಲಿ 742 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂತ ಅನುಭವ ಮಂಟಪ ಇದು. ಇದರ ವೀಕ್ಷಣೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಿರುವಂತ ದೃಶ್ಯಗಳನ್ನ ನೀವಿಲ್ಲಿ ಗಮನಿಸಬಹುದು. ಕಾಮಗಾರಿ ಪರಿಶೀಲನೆ ಮಾಡಿರುವಂತ ಸಿಎಂ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಡಿಸಿಎಂ ಜಿ ಪರಮೇಶ್ವರ್ ಅವರು ಕೂಡ ಇರುವಂತದ್ದು. ಇನ್ನು ಕಾಮಗಾರಿ ಪ್ರಗತಿ, ಗುಣಮಟ್ಟ ಹಾಗೂ ವಿವಿಧ ನಿರ್ಮಾಣ ಹಂತಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ. ರಾಜ್ಯದ ಪ್ರತಿಷ್ಠಿತ ಸಾಂಸ್ಕೃತಿಕ ಹಾಗೂ ಪ್ರವಾಸೋದ್ಯಮ ಯೋಜನೆಗಳಲ್ಲಿ ಒಂದಾಗಿ ರೂಪುಗೊಳ್ತಾ ಇರುವಂತ ಅನುಭವ ಮಂಟಪ ಯೋಜನೆ ಇದು. ಸಚಿವ ಈಶ್ವರ್ ಖಂಡ್ರೆ, ಸಚಿವ ಶರಣಪ್ರಕಾಶ್ ಪಾಟೀಲ್ ಕಾಮಗಾರಿ ವೀಕ್ಷಣೆಗೆ ಸಾಥ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಪರಮೇಶ್ವರ್ ಅವರಿಗೆ ಅಧಿಕಾರಿಗಳ ಜೊತೆಗೆ ಸ್ಥಳದಲ್ಲೇ ಚರ್ಚೆ ಮಾಡಿರುವಂತ ಸಿಎಂ ಡಿಕೆ ಶಿವಕುಮಾರ್ ಕಾಮಗಾರಿಯನ್ನ ಶೀಘ್ರವಾಗಿ ಪೂರ್ಣಗೊಳಿಸಿ ಎನ್ನುವಂತ ಸೂಚನೆಯನ್ನ ಕೂಡ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಇನ್ನು ಬಸವ ತತ್ವ, ವಚನ ಸಂಸ್ಕೃತಿ ಹಾಗೂ ಅನುಭವ ಮಂಟಪದ ವೈಭವವನ್ನ ಜಗತ್ತಿಗೆ ಪರಿಚಯಿಸುವಂತ ಉದ್ದೇಶದೊಂದಿಗೆ ಈ ಒಂದು ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಅದರ ಜೊತೆಗೆ ವೇಗ ಕೊಡ್ತಾ ಇದ್ದಾರೆ. ಆದಷ್ಟು ಶೀಘ್ರದಲ್ಲಿ ಈ ಯೋಜನೆ ಕಂಪ್ಲೀಟ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಈ ಸ್ಥಳಕ್ಕೆ ಭೇಟಿ ನೀಡಿ ಅನುಭವ ಮಂಟಪ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡ್ಕೊಂಡು ಶೀಘ್ರದಲ್ಲೇ ಈ ಒಂದು ಯೋಜನೆ ಕಂಪ್ಲೀಟ್ ಆಗಬೇಕು ಅನ್ನುವಂಥ ಸೂಚನೆಯನ್ನ ಕೂಡ ಅಧಿಕಾರಿಗಳಿಗೆ ಕೊಟ್ಟಿರೋದನ್ನ
ನಾವಿಲ್ಲಿ ಗಮನಿಸಬಹುದು. मेरे आगे किया है ಧನ್ಯವಾದ ಎಲ್ಲ ದೇವಸ್ಥಾನ ಧನ್ಯವಾದ ಎಲ್ಲ ದೇವಸ್ಥಾನ ಧನ್ಯವಾದ ಎಲ್ಲ ದೇವಸ್ಥಾನ ನೋಡ್ರೋ ಅಲ್ಲಿ ಎಕ್ಸಾಮ್ ಬಂದು ಅದು ಮ್ಯಾಪ್ ಅಗ್ರಿ ಅಲ್ಲಿ ತೋರು how they should behave in India, how they should get up in morning, how they should conduct themselves. When the family of 4 comes, we will show that behavior. ಅವರ ಮುಖದಲ್ಲಿ ಬಂದ್ಬಿಡುತ್ತೆ and they can take a print out. ಸೊ ಆ ವಚನವನ್ನು ಅವರು ದೃಶ್ಯದ ಮೂಲಕ ಅರ್ಥ ಮಾಡ್ಕೊಬಿಡ್ತಾರೆ. ನಿಂದ್ರಿ ಎಸ್ ನೋಡಿ, ಇಲ್ಲಿ ಶರಣರ ಚಳವಳಿಗಳನ್ನ ಮತ್ತೆ ನೆನಪಿಸುವಂತ ಆ ಒಂದಷ್ಟು ಚಿತ್ರಣಗಳನ್ನ ನಾವಿಲ್ಲಿ ಗಮನಿಸಬಹುದು. 742 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂತ ಅನುಭವ ಮಂಟಪ ಇದು. ಸದ್ಯ ಕಾಮಗಾರಿ ಪರಿಶೀಲನೆಯನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಉಪಮುಖ್ಯಮಂತ್ರಿ ಆಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೆ ಸಚಿವರಾಗಿರುವಂತ ಈಶ್ವರ್ ಖಂಡ್ರೆ ಇವರೆಲ್ಲರೂ ಕೂಡ ಅಲ್ಲಿ ಏನ್ ನಡೀತಾ ಇದೆ, ಸದ್ಯಕ್ಕೆ ಇನ್ನೂ ಕಾಮಗಾರಿ ಎಷ್ಟಾಗಬೇಕು ಅದೆಲ್ಲದ್ರ ಬಗ್ಗೆನೂ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಮಾಹಿತಿ ಕೊಡ್ತಿದ್ದಾರೆ. ಇನ್ನು
ಡಿ.ಕೆ. ಶಿವಕುಮಾರ್ ಅವರು ಬಸವ ಕಲ್ಯಾಣ ನಗರದಲ್ಲಿರುವಂತಹ ದರ್ಗಾ ಶೇರೆ ಸವಾರ್ ಈ ದರ್ಗಾಗೆ ಭೇಟಿ ನೀಡೋದ್ರ ಮೂಲಕ ಅಂದ್ರೆ ಎಲ್ಲಾ ಧರ್ಮಗಳನ್ನು ಒಂದೇ ರೀತಿಯಾಗಿ ನೋಡ್ತೀನಿ ಅನ್ನೋದನ್ನ ಈ ಹಿಂದೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲೇ ಸರ್ವಧರ್ಮ ಗುರುಗಳ ಸಮ್ಮುಖದಲ್ಲಿ ಸ್ವೀಕಾರ ಮಾಡಿದ್ರು. ಅದೇ ರೀತಿಯಾಗಿ ನೋಡಿ ಇಲ್ಲಿ ಮತ್ತೊಂದು ಕಡೆಗೆ ಮುಸ್ಲಿಂ ಧರ್ಮ ಗುರುಗಳನ್ನ ಭೇಟಿ ಮಾಡಿದ್ದಾರೆ. ದರ್ಗಾಗೆ ಭೇಟಿ ನೀಡೋದ್ರ ಮೂಲಕ ಅಲ್ಲೂ ಕೂಡ ಪ್ರಾರ್ಥಿಸಿದ್ದಾರೆ. ಬೀದರ್ನ ಬಸವ ಕಲ್ಯಾಣದಲ್ಲಿ ಇರುವಂಥ ದರ್ಗಾಗೆ ಭೇಟಿ ನೀಡಿರೋದು. ದರ್ಗಾ ಶೇರೆ ಸವಾರ್ ದರ್ಗಾಗೆ ಸಿಎಂ ಡಿ.ಕೆ. ಶಿವಕುಮಾರ್ ಭೇಟಿ ನೀಡಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸರ್ ಹಿಂದೆ ಬನ್ನಿ ಸರ್, ಸೆಲ್ಫಿ ಆಮೇಲೆ ತಗೊಂಡು ಹಿಂದೆ ಬನ್ನಿ ಸರ್, ಹಿಂದೆ ಬನ್ನಿ ಸರ್. ಬಾಬು إن الله وملائكته يصلون على النبي يا أيها الذين آمنوا صلوا عليه وسلموا تسليما دعاء خير الله مفتح لنا بالخير या रब العالمين तेरे प्यारे हदीस और सुन्नत के इस्तेमाल में हम दुआ करते हैं हमारे दुआओं को कबूल फरमा। आमीन। साहब आए हैं इनके लिए हम दुआ करते हैं कि अल्लाह इनको खूब तरक्की अता फरमाए और बड़े से बहुत अहदा अता फरमाए। हमारे दुआओं को कबूल फरमा और हमारा तकव्वल में नाखिरात ना फरमाए। हां जी परमेश्वर साहब हैं और ईश्वर कबीर साहब जी हैं, रहीम जी हैं और जिधर जो है लीडर साहब सबके लिए मैं दुआ करता हूँ अल्लाह हमारी दुआ को कबूल फरमा। हिंदुस्तान के अमर